ಸುಮ್ಮನೆ ಬಿಟ್ಟರು ಹತ್ರವಾಗಿ ಅರ್ಜಿ ಹಾಕೊಂಡ್ರೆ ನೀವು ಏನಾಯ್ತು ಅದು ಹೇಳಿ ರಿಜೆಕ್ಟ್ ಆಗುತ್ತೆ. ಇಷ್ಟು ಡೇಟಾ ಏನಾದರೂ ಮಿಸ್ ಮ್ಯಾಚ್ ಆಯ್ತು ಅಂದ್ರೆ ರಿಜೆಕ್ಟ್ ಆಗುವಂತ ಒಂದು ಸಾಧ್ಯತೆಗಳು ಕಂಪಲ್ಸರಿ ಆಗಿದ್ದೇ ಇರ್ತದೆ. ನಮಸ್ಕಾರದರು, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು. ವೆಲ್ಕಮ್ ಟು ರಿಚ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋದಲ್ಲಿ ಏನು ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ ಅಂದ್ರೆ, ಓದ್ ವಿಡಿಯೋದಲ್ಲಿ ನಾನು ನಿಮಗೆ ರೇಷನ್ ಕಾರ್ಡ್ ಹೊಸದಾಗಿ ಈ ಟೈಮ್ ನಲ್ಲಿ ಬಿಟ್ಟಿದ್ರು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ, ಅರ್ಥ ಆಯ್ತಾ? ಆ ಟೈಮ್ ನಲ್ಲಿ ನನ್ನ ಕೈಲಿ ವಿಡಿಯೋ ಮಾಡೋದಕ್ಕಾಗಲಿಲ್ಲ, ಅರ್ಥ ಆಯ್ತಾ? ಆಫೀಸಲ್ಲಿ ಇದ್ದಾಗ ಸಿಕ್ಕಾಪಟ್ಟೆ ಜನ ಕಸ್ಟಮರ್ಸ್ ಇದ್ರು, ಇಮಿಡಿಯೇಟ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಅದಕ್ಕೋಸ್ಕರ ಸಂಜೆ ಹೊತ್ತಿನಲ್ಲಿ ನಾನು ನಿಮಗೆ ಒಂದು ವಿಡಿಯೋ ಮಾಡಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ, ಅರ್ಥ ಆಯ್ತಾ? ಸರ್, ಇವತ್ತಿನ ಈ ವಿಡಿಯೋದಲ್ಲಿ ಇವತ್ತು ರೇಷನ್ ಕಾರ್ಡ್ ತಿದ್ದುಪಡಿ ಬಿಡ್ತಾರಾ ಅಥವಾ ಹೊಸದಾಗಿ ಏನಾದರೂ ಬಿಡ್ತಾರಾ, ಯಾವಾಗ ಬಿಡ್ತಾರಾ, ಎಷ್ಟೊತ್ತಿಗೆ ಬಿಡ್ತಾರೆ, ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ಗೈಸ್, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸರ್, ಮೊದಲನೇದಾಗಿ ನಿನ್ನೆ ಒಂದು ಹೊಸದಾಗಿ ರೇಷನ್ ಕಾರ್ಡ್ ಯಾರೆಲ್ಲ ಅರ್ಜಿ ಸಲ್ಲಿಸಿದಿರೋ ಅಂಥವ್ರಿಗೆಲ್ಲ ಒಂದು ಗುಡ್ ಲಕ್ ಅಂತಲೇ ಹೇಳ್ಬೋದು. ಇನ್ನು ಎಷ್ಟೋ ಜನ ಅರ್ಜಿ ಬಿಟ್ಟಿರೋದೇ ಗೊತ್ತಿರಲಿಲ್ಲ, ಅಂಥವರು ಸಿಕ್ಕಾಪಟ್ಟೆ ಜನ ಕಮೆಂಟನ್ನು ಮಾಡ್ತಾ ಇದ್ದೀರಾ. ನಿಮಗೆಲ್ಲ ಒಂದು ಐಡಿಯಾವನ್ನು ಕೊಟ್ಟಿದೆ, ದಯವಿಟ್ಟು ಅದನ್ನು ಉಪಯೋಗ ಮಾಡ್ಕೊಳ್ಳಿ, ಅರ್ಥ ಆಯ್ತಾ? ಇವತ್ತು ಹೊಸದೇನಾದರೂ ರೇಷನ್ ಕಾರ್ಡ್ ಬಿಡ್ತಾರಾ ಅಥವಾ ತಿದ್ದುಪಡಿ ಏನಾದರೂ ಬಿಡ್ತಾರಾ? ಮೇಯ್ನಾಗಿ ನೀವು ಸುಮಾರು ಜನ ಏನು ಮಾಡ್ತೀರಾ ಗೊತ್ತಾ, ಡಾಕ್ಯುಮೆಂಟ್ಸ್ಗಳು ಕರೆಕ್ಟಾಗಿ ಪ್ರಾಪರ್ ಆಗಿರುವಂಥ ಡಾಕ್ಯುಮೆಂಟ್ಸ್ಗಳು ಸಬ್ಮಿಟ್ ಮಾಡೋದಿಲ್ಲ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಕ್ಯಾಸ್ಟು ಇನ್ಕಮಲ್ಲಿ ನಿಮ್ಮ ಹೆಸರು, ಕ್ಯಾಸ್ಟು ಎಲ್ಲ ಪರ್ಫೆಕ್ಟಾಗಿರಬೇಕು, ಅರ್ಥ ಆಯ್ತಾ? ಇದು ಆಧಾರ್ ಕಾರ್ಡಲ್ಲೂ ಅಷ್ಟೇ, ನಿಮ್ಮ ಹೆಸರು, ನಿಮ್ಮದು ತಂದೆ ಹೆಸರಾಗಿರ್ಬೋದು, ನಿಮ್ಮ ಅಡ್ರೆಸ್ ಆಗಿರ್ಬೋದು, ಪರ್ಫೆಕ್ಟ್ ಆಗಿರಬೇಕು. ಇಷ್ಟು ಡೇಟಾ ಏನಾದರೂ ಮಿಸ್ ಮ್ಯಾಚ್ ಆಯಿತು ಅಂದರೆ ರಿಜೆಕ್ಟ್ ಆಗುವಂಥ ಒಂದು ಸಾಧ್ಯತೆಗಳು ಕಂಪಲ್ಸರಿಯಾಗಿ ಇದ್ದೇ ಇರ್ತದೆ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಮೇಯ್ನಾಗಿ ಹೆಸರು, ಅಡ್ರೆಸ್ಸು, ಡೇಟ್ ಆಫ್ ಬರ್ದು ಇದು ಮೇಯ್ನ್ ಪರ್ಫೆಕ್ಟ್ ಆಗಿರಬೇಕು. ಅದೇ ರೀತಿ ತಂದೆ ಹೆಸರು ಸಹ ಅಷ್ಟೇ, ಆಧಾರ್ ಕಾರ್ಡಲ್ಲಿ ತಂದೆ ಹೆಸರು, ಗಂಡನ ಹೆಸರು, ಅರ್ಥ ಆಯ್ತಾ? ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ನೀವು ಎಲ್ಲ ಡಾಕ್ಯುಮೆಂಟ್ಸ್ಗಳು ವೆರಿಫೈ ಮಾಡಿ, ನೀವು ಎಲ್ಲ ಕರೆಕ್ಟಾಗಿದ್ದರೆ ಇಮ್ಮಿಡಿಯೇಟ್ಲಿ ಅರ್ಜಿಯನ್ನು ಹಾಕ್ಬೋದು ನೀವು, ಅರ್ಥ ಆಯ್ತಾ? ಸುಮ್ಮನೆ ಬಿಟ್ಟರು ಹತ್ರವಾಗಿ ಅರ್ಜಿ ಹಾಕೊಂಡ್ರೆ ನೀವು ಏನಾಯ್ತು ಅದು ಹೇಳಿ ರಿಜೆಕ್ಟ್ ಆಗುತ್ತೆ, ಫುಡ್ ಆಫೀಸ್ಗೆ ಹೋಗುತ್ತೆ. ಅಡ್ರೆಸ್ ವೆರಿಫಿಕೇಷನ್ಗೆ ಏನಾದರೂ ಬಂದರೆ ಅವರು ಇಮಿಡಿಯೇಟ್ಲಿ ಅದು ಕ್ಯಾನ್ಸಲ್ ಮಾಡುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಇದನ್ನು ದಯವಿಟ್ಟು ನೀವು ಅರ್ಥ ಮಾಡಿಕೊಂಡು ಡಾಕ್ಯುಮೆಂಟ್ಸ್ಗಳು ಮತ್ತೆ ವೆರಿಫೈ ಮಾಡ್ಕೊಳ್ಳಿ, ಅರ್ಥ ಆಯ್ತಾ? ಕ್ಯಾಸ್ಟು ಇನ್ಕಮು, ಆಧಾರ್ ಕಾರ್ಡ್, ಅದಕ್ಕೆ ಲಿಂಕ್ ಆಗಿರುವಂಥ ಒಂದು ಮೊಬೈಲ್ ನಂಬರು, ಇಷ್ಟು ಪರ್ಫೆಕ್ಟ್ ಆಗಿದೆಯಾ ಇಲ್ವಾ ಅಂತ ಮೊದಲು ಚೆಕ್ಔಟ್ ಮಾಡ್ಕೊಳ್ಳಿ. ಆನಂತರ ಹೊಸದಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ ಇಮಿಡಿಯೇಟ್ಲಿ ಅರ್ಜಿಯನ್ನು ಸಲ್ಲಿಸಬಹುದು, ಅರ್ಥ ಆಯ್ತಾ? ಇವಾಗ ಏನಾದರೂ ಮಕ್ಕಳಾಗಿದ್ದರೆ, ಅರ್ಥ ಆಯ್ತಾ, 6 ವರ್ಷದ ಒಳಗಿನ ಮಕ್ಕಳಾಗಿದ್ದರೆ ಬರ್ತ್ ಸರ್ಟಿಫಿಕೇಟ್ ಇರಬೇಕು, ಆಧಾರ್ ಕಾರ್ಡ್ ಇರಬೇಕು, ಅದಕ್ಕೆ ಲಿಂಕ್ ಆಗಿರುವಂಥ ಒಂದು ಮೊಬೈಲ್ ನಂಬರ್ ಕಂಪಲ್ಸರಿಯಾಗಿ ಇರಲೇಬೇಕು, ಅರ್ಥ ಆಯ್ತಾ? ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಇಷ್ಟು ಡಾಕ್ಯುಮೆಂಟ್ಸ್ಗಳು ನಿಮ್ಮ ಹತ್ರ ಪ್ರಾಪರಾಗಿ ಕರೆಕ್ಟಾಗಿ ಏನೋ ಮಿಸ್ ಮ್ಯಾಚ್ ಆಗದೇನೆ ಇತ್ತು ಅಂದರೆ ಇಮಿಡಿಯೇಟ್ಲಿ ನಿಮ್ಮದು ಅರ್ಜಿ ಸಕ್ಸಸ್ಫುಲ್ ಆಗುತ್ತೆ, ಅರ್ಥ ಆಯ್ತಾ? ಅಪ್ಲಿಕೇಶನ್ ಹೆಂಗೋದ್ರೂ ಸಕ್ಸಸ್ಫುಲ್ ಆಗುತ್ತೆ, ಅಂದರೆ ರಿಜೆಕ್ಟ್ ಮಾಡುವಂಥ ಒಂದು ಸಾಧ್ಯತೆ ಕಡಿಮೆ ಇರ್ತದೆ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಅರ್ಥ ಆಯ್ತಾ? ಸತ್ರ, ಇವತ್ತಿನ ಈ ವಿಡಿಯೋದಲ್ಲಿ ಅದೇ ರೀತಿ ಹೊಸದಾಗಿ ರೇಷನ್ ಕಾರ್ಡ್ ಏನಾದರೂ ಬಿಡಬಹುದಾ? ಸತ್ರ, ನಾನು ನಿಮಗೆ ಪದೇ ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ, ಹೊಸದಾಗಿ ರೇಷನ್ ಕಾರ್ಡ್ ಏನಾದ್ರು ನೀವು ಹಾಕಿಸ್ಕೊಳ್ಬೇಕು ಅಂದರೆ ಸೈಬರ್ಗಳಿಗೆ ವಿಸಿಟ್ ಮಾಡಿ ಮೊದಲೇ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅಂತ ನಾನು ನಿಮಗೆ ಮೊದಲನೇ ವಿಡಿಯೋದಲ್ಲೇ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ, ಅರ್ಥ ಆಯ್ತಾ? ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಇನ್ನೊಂದು ಸಜೆಸ್ಟ್ ಮಾಡ್ತೀನಿ. ಏನು ಗೊತ್ತಾ, ಇವತ್ತು ಏನಾದರೂ ಬಿಡೋ ಥರ ಇದ್ದರೆ 2 ಗಂಟೆ ಮೇಲೆ ಬಿಡ್ತಾರೆ, ಅರ್ಥ ಆಯ್ತಾ? ಬಿಟ್ಟರೆ 2 ರಿಂದ 4 ಗಂಟೆಗೆ ಹೊಸ ಅರ್ಜಿ ಬಿಡುವಂಥ ಒಂದು ಸಾಧ್ಯತೆಗಳು ಇದೆ. ನೀವೇನು ಮಾಡ್ತೀರಾ, ನಾನೊಂದು ಲಿಂಕು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಆ ಲಿಂಕ್ ಮೂಲಕ ನೀವೇನು ಮಾಡ್ತೀರಾ ಅಂದರೆ ಇಮಿಡಿಯೇಟ್ಲಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಓಪನ್ ಆದರೆ ಮಾತ್ರ ಎಂಟ್ರಿ ಮಾಡಿ, ಅರ್ಥ? ಓಪನ್ ಆದರೆ ವಿಸಿಟ್ ಮಾಡಿ ಸೈಬರ್ಗೆ, ಓಪನ್ ಆಗಿಲ್ಲ ಅಂದರೆ ಬಿಡಿ, ಅರ್ಥ ಆಯ್ತಾ? ನಾನು ನಿಮಗೆ ಒಂದು ಲಿಂಕನ್ನು ಕೊಟ್ಟಿರ್ತೀನಿ. ಅಟ್ಲೀಸ್ಟ್ ಒಂದು 11 ಗಂಟೆ ಮೇಲೆ ಒಂದು 3 ಗಂಟೆ 4 ಗಂಟೆ ಒಳಗಡೆ ಯಾವಾಗ ಬೇಕಾದರೂ ಬಿಡುವಂಥ ಒಂದು ಸಾಧ್ಯತೆಗಳಿದೆ. ನೀವು ಇದನ್ನು ಫಾಲೋ ಅಪ್ ಮಾಡಿ. ಈಗ ತಿದ್ದುಪಡಿ ವಿಚಾರಕ್ಕೆ ಬರೋದಾದರೆ, ನೀವೇನಾದರೂ ಡಿಲೀಟ್ ಮಾಡಿಸ್ಕೊಳ್ಬೇಕು ಅಂದರೆ ಡೆತ್ ಸರ್ಟಿಫಿಕೇಟ್ ಇರಬೇಕು. ಫುಡ್ ಆಫೀಸಲ್ಲಿ ಅಪ್ರೂವಲ್ ಮಾಡ್ಕೊಳ್ಬೇಕು ಅಂದರೆ ಡೆತ್ ಸರ್ಟಿಫಿಕೇಟ್ ಕಂಪಲ್ಸರಿಯಾಗಿ ಇರಲೇಬೇಕು. ಸೇರ್ಪಡೆ ಮಾಡಿಸ್ಕೊಳ್ಬೇಕು ಅಂದರೆ ಕ್ಯಾಸ್ಟ್ ಇನ್ಕಮ್, ಆಧಾರ್ ಕಾರ್ಡ್, ಅದಕ್ಕೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ ಕಂಪಲ್ಸರಿಯಾಗಿ ಇರಬೇಕು. ಅದರದ್ದು ನೆಕ್ಸ್ಟು ನೀವು ಅಡ್ರೆಸ್ ಏನು ಚೇಂಜ್ ಮಾಡಿಸ್ಕೊಳ್ತೀರಾ, ಇನ್ನೇನಾದರೂ ಡೇಟಾ ಮಿಸ್ ಮ್ಯಾಚ್ ಆಗಿದೆ ಅಂದರೆ ದಯವಿಟ್ಟು ಆಧಾರ್ ಕಾರ್ಡ್ ಸರಿಪಡಿಸ್ಕೊಳ್ಳಿ, ಅರ್ಥ ಆಯ್ತಾ? ಇಷ್ಟು ಡಾಕ್ಯುಮೆಂಟ್ಸ್ಗಳು ಪ್ರಾಪರ್ ಆಗಿದ್ದರೆ ಮಾತ್ರ ನೀವು ತಿದ್ದುಪಡಿ ಏನು ಬೇಕಾದರೂ ಮಾಡಿಸ್ಕೊಳ್ಳೋದಕ್ಕೆ ಸಾಧ್ಯ, ಅರ್ಥ ಆಯ್ತಾ? ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇವತ್ತು ರೇಷನ್ ಕಾರ್ಡ್ ತಿದ್ದುಪಡಿ 2 ರಿಂದ 4 ಗಂಟೆ ತನಕ ಬಿಡುವಂಥ ಒಂದು ಅವಕಾಶಗಳು ಹೆಚ್ಚಾಗಿದೆ, ಅರ್ಥ ಆಯ್ತಾ? ನಾನು ನಿಮಗೆ ಏನು ಒಂದು ಸಜೆಸ್ಟ್ ಮಾಡ್ತೀನಿ ಅಂದರೆ, ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತೀನಿ, 2 ಲಿಂಕ್ ಕೊಟ್ಟಿರ್ತೀನಿ. ಒಂದು ಹೊಸ ಅರ್ಜಿದು, ಒಂದು ತಿದ್ದುಪಡಿದು, ಅರ್ಥ ಆಯ್ತಾ? ಅದನ್ನು ದಯವಿಟ್ಟು ನೀವೇನು ಮಾಡ್ತೀರಾ ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿ, ಅರ್ಥ ಆಯ್ತಾ? 2 ಗಂಟೆಗೆ
ಪ್ರಾಪರಾಗಿ ಬಿಟ್ಟೇ ಬಿಡ್ತಾರೆ ಅಂತ ಕನ್ಫರ್ಮ್ ಆಗಿ ನಾನು ಹೇಳ್ತಿಲ್ಲ. ಬಿಟ್ಟರೆ ನಿಮ್ಗೆ ಇಮಿಡಿಯೇಟ್ಲಿ ಗೊತ್ತಾಗುತ್ತೆ, ಅರ್ಥ ಆಯ್ತಾ. ನೀವು ಯಾರಿಗೋ ಫೋನ್ ಮಾಡಿ ತಿಳ್ಕೊಳ್ಳೋವಂಥ ಒಂದು ಅವಶ್ಯಕತೆಗಳೇ ಇಲ್ಲ. ನಾನು ಒಂದು ಲಿಂಕನ್ನು ಕೊಟ್ಟಿರ್ತೀನಿ, ನಿಮ್ಮ ಡಿಸ್ಟಿಕ್ ನೋಡ್ಕೊಳ್ಳಿ. ಅದರಲ್ಲಿ ನಿಮ್ಮ ಡಿಸ್ಟಿಕ್ ಏನಾದರೂ ಯಾವ ಡಿಸ್ಟಿಕ್ ಸೇರ್ಕೊಳ್ತೀರಾ ನೀವು, ಆ ಒಂದು ಸರ್ವರ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಮಿಡಿಯೇಟ್ಲಿ ಓಪನ್ ಆದರೆ ವಿಸಿಟ್ ಮಾಡಿ, ಓಪನ್ ಆಗಿಲ್ಲ ಅಂದರೆ ಹೋಗಬೇಡಿ, ಅರ್ಥ ಆಯ್ತಾ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಅರ್ಥ ಆಯ್ತಾ. ಇಷ್ಟು ಒಂದು ನೀವು ಮಾಡಿದ್ರೆ ಎಲ್ಲಿಗೋ ಅಲಿಯುವಂಥ ಒಂದು ಅವಶ್ಯಕತೆನೇ ಇರೋದಿಲ್ಲ, ಅರ್ಥ ಆಯ್ತಾ. ನೀವು ಫೋನ್ ಮಾಡಿಬಿಟ್ಟು ಇನ್ನೇನೋ ಒಂದು ಮಾಡುವಂಥ ಒಂದು ನೆಸಸರಿನೇ ಇರೋದಿಲ್ಲ, ಅರ್ಥ ಆಯ್ತಾ. ನಾನು ನಿಮಗೆ ಒಂದು ಲಿಂಕನ್ನು ಕೊಟ್ಟಿರ್ತೀನಿ, ಅದರ ಮೇಲೆ ಕ್ಲಿಕ್ ಮಾಡಿ, ಅರ್ಥ ಆಯ್ತಾ. ಓಪನ್ ಆದರೆ ಇಮಿಡಿಯೇಟ್ಲಿ ಹೋಗಿ, ಓಪನ್ ಆಗಿಲ್ಲ ಅಂದರೆ ಹೋಗಬೇಡಿ, ಅರ್ಥ ಆಯ್ತಾ. 11 ಗಂಟೆಯಿಂದ ಅಟ್ಲೀಸ್ಟ್ 11 ಗಂಟೆ ಕರೆಕ್ಟಾಗಿ ಒಂದು 11:05 ಒಂದು ಸರಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೋಡಿ. 12:05 ಒಂದು ಸರಿ ಕ್ಲಿಕ್ ಮಾಡಿ ನೋಡಿ. ಬಿಟ್ಟರೆ 11 ಗಂಟೆ, 12 ಗಂಟೆ, 1 ಗಂಟೆ, 2 ಗಂಟೆ ಈ ಥರ ಬಿಡ್ತಾರೆ. 1:30, 11:30 ಈ ಥರ ಏನು ಬಿಡೋದಿಲ್ಲ. ಬಿಟ್ಟರೆ 1 ಅವರ್ ಬಿಟ್ಟರು ಸಹ 11ರಿಂದ ಒಂದು 12 ಗಂಟೆ ಈ ಥರ ಅವರ್ ಬಿಡ್ತಾರೆ, ಅರ್ಥ ಆಯ್ತಾ. 1:30 ಹಿಡಿದು 2:30 ಈ ಥರ ಏನು ಬಿಡೋದಿಲ್ಲ, ಅರ್ಥ ಆಯ್ತಾ. ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ನೀವೆಲ್ಲ ಏನು ಮಾಡ್ತೀರಾ ಅಂದರೆ, ಲಿಂಕ್ ಕೊಟ್ಟಿರ್ತೀನಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಓಪನ್ ಆದರೆ ಸೇಬರ್ಗೆ ವಿಸಿಟ್ ಮಾಡಿ, ಇಲ್ಲ ಅಂದರೆ ಹೋಗಬೇಡಿ, ಅರ್ಥ ಆಯ್ತಾ. 2ರಿಂದ 4 ಗಂಟೆ ಬಿಡುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿದೆ. ದಯವಿಟ್ಟು ಬಿಟ್ಟರೆ ಎಲ್ರಿಗೂ ಸಹ ಖುಷಿ, ಬಿಟ್ಟಿಲ್ಲ ಅಂದರೆ ಏನೋ ಮಾಡೋದಕ್ಕಾಗೋದಿಲ್ಲ. ಪ್ರಾಪರಾಗಿ ನೋಟಿಸ್ ಬಂದರೆ ಇಮಿಡಿಯೇಟ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ ಫುಲ್ಲು ಡೀಟೇಲಾಗಿ. ಯಾವ ಸರ್ವರ್ ಬಿಡ್ತಾರೆ, ಯಾವ ಟೈಮ್ನಲ್ಲಿ ಬಿಡಬಹುದು, ಇದ್ರ ಬಗ್ಗೆ ಫುಲ್ಲು ಡೀಟೇಲಾಗಿ ನಾನು ನಿಮಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ನಾನು ನಿಮಗೆ ಮಾಡ್ಕೊಡ್ತೀನಿ. ಓಕೆ ಗೈಸ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಅನ್ನೋ ಒಂದು ವಿಚಾರಗಳಿದ್ರೆ ಖಂಡಿತ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಬಾಯ್.